ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಮಹಾಸಂಚಿಕೆ ಪಾರ್ಟ್ 1 ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಅಲ್ಲಿಗೆ ಫ್ರೆಂಡ್ಸ್, ಟೆನ್ಷನಿಂದ ಯೋಗಿ ಬರ್ತಾ ಇರ್ತಾನೆ. ಬಂದ್ಬಿಟ್ಟು ಏನಾಯ್ತು ಮಗ, ಯಾಕೋ ಅರ್ಜೆಂಟಾಗಿ ನನ್ನ ಕಾಲ್ ಮಾಡಿಬಿಟ್ಟು ಬಾ ಅಂತ ಕರೆದಲ್ಲ, ಏನಾಯಿತು ಅಂತ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ತುಂಬ ಟೆನ್ಷನ್ ಆಗಿದೆ ಕಣೋ, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಅಂದಾಗ, ಏನಾಯಿತು ಅದನ್ನಾದರೂ ಕರೆಕ್ಟಾಗಿ ಹೇಳೋ ಅಂತ ಯೋಗಿ ಕೇಳ್ತಾ ಇರ್ತಾನೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ತುಂಬ ತಲೆನೋವಾಗ್ತಿದೆ ಕಣೋ, ಅದಕ್ಕೋಸ್ಕರ ನಿನಗೆ ಫೋನ್ ಮಾಡಿ ಕರೆದೆ, ನಿನ್ನ ಹತ್ರ ಮಾತಾಡಿದರೆ ಏನಾದರೂ ಸೊಲ್ಯೂಷನ್ ಸಿಗುತ್ತೆ ಅಂತ ನಾನು ಕರೆದೆ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಹೇಳು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸಿದ್ದು ಹೇಳ್ತಾ ಇರ್ತಾನೆ, ನಾನು ಒಂದು ಕಡೆ ಶಾರದವ್ರ ಹತ್ರ ಏನೂ ಹೇಳ್ಕೊಂಡಿಲ್ಲ ಕಣೋ, ಇನ್ನೊಂದು ಕಡೆ ಮನೆಯವರೆಲ್ಲರೂ ತುದಿಗಾಲಲ್ಲಿ ನಿಂತಾರೆ, ಜ್ಯೋತಿಕನ ಜೊತೆ ಮದುವೆ ಮಾಡೋಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಯೋಗಿ ಹೇಳ್ತಾ ಇರ್ತಾನೆ, ನೋಡು ಮಗ, ನೀನು ಮೊದಲು ಶಾರದವ್ರ ಹತ್ರ ನಿನ್ನ ಪ್ರೀತಿನೇ ಹೇಳ್ಕೊ, ಇಲ್ಲ ಅಂತ ಅಂದರೆ ಜ್ಯೋತಿಕನ ಜೊತೆ ಮದುವೆ ಮಾಡೋದಂತೂ ಗ್ಯಾರಂಟಿ ಅಂತ ಅಂದಾಗ ಆಶ್ಚರ್ಯವಾಗಿ ಅವ್ನ ಮುಖ ನಾನು ನೋಡ್ತಾ ನಿಂತ್ಕೊಬಿಡ್ತಾನೆ. ನೋಡು ಮಗ, ಇದರಿಂದ ನೀವು 3 ಜನ ಸಫರ್ ಆಗ್ತೀರಾ, ನೀನು, ಜ್ಯೋತಿಕಾ, ಶಾರದೆ ಎಲ್ಲ ಸಫರ್ ಆಗ್ತೀರಾ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ಶಾರದೆಯವ್ರು ಸಫರ್ ಆಗ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ನಾನು ಮತ್ತು ಜ್ಯೋತಿಕಾ ತುಂಬ ಸಫರ್ ಆಗ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ, ಅದ್ಯಾಕೆ ಟೆನ್ಷನ್ ಮಾಡ್ಕೋತೀಯ, ಮನೆಯವ್ರಿಗೆ ಹೇಳು ನನಗೆ ಜ್ಯೋತಿಕಾ ಇಷ್ಟ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಅದೆಲ್ಲ ಆಗೋಕ್ಕೆ ಮಾತಲ್ಲ ಕಣೋ, ಅಷ್ಟು ಸುಲಭವಾಗಿ ನಾನು ಜ್ಯೋತಿಕಾ ಇಷ್ಟ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾನೆ. ಇಲ್ಲ ಮಗ, ನನ್ನ ಮನೇಲಿ ಹೇಳೋಕ್ಕಾಗಲ್ಲ, ಯಾಕೆ ಅಂತ ಅಂದರೆ ಅಮ್ಮನಿಗೆ ತುಂಬ ಹರ್ಟ್ ಆಗುತ್ತೆ, ಜೊತೆಗೆ ಅತ್ತೆ ಮತ್ತು ತಾತ ಇವಾಗಷ್ಟೇ ಚೇತರಿಸ್ಕೊಳ್ತಿದ್ದಾರೆ, ಅವ್ರಿಗೆ ಈ ವಿಷಯ ಏನಾದರೂ ಗೊತ್ತಾಗ್ಬಿಟ್ರೆ ತುಂಬ ಶಾಕ್ ಆಗಿಬಿಡುತ್ತೆ, ಅವರಿಗೆ ಹೇಳೋಕ್ಕಾಗಲ್ಲ ಕಣೋ, ಏನು ಮಾಡಲಿ ಅಂತ ಹೇಳ್ತಿರ್ಬೇಕಾದ್ರೆ, ಒಂದು ಕೆಲಸ ಮಾಡು, ಜ್ಯೋತಿಕನೇ ನೀನು ಮದುವೆ ಆಗಿಬಿಡು, ಅವಾಗ ಮನೇಲಿ ಯಾರಿಗೂ ಸಹ ಹರ್ಟ್ ಆಗಲ್ಲ, ಯಾವತ್ತಿದ್ರೂ ಹೇಳ್ಬೇಕು ತಾನೆ ಈ ವಿಷಯನ, ಹೇಳು, ಇಲ್ಲ ಅಂತಂದರೆ ಜ್ಯೋತಿಕನ ಮದುವೆ ಆಗು ಅಂತ ಅಂದಾಗ ಮತ್ತೆ ಶಾಕ್ ಆಗಿ ತನ್ನ ಫ್ರೆಂಡ್ನ ನೋಡ್ತಾ ನಿಂತ್ಕೊಬಿಡ್ತಾನೆ. ಆಗ ಮತ್ತೆ ಸಿದ್ದು ಕೇಳ್ತಾ ಇರ್ತಾನೆ, ನಾನು ಮದುವೆ ಆಗಲ್ಲ ಅಂತ ಹೇಳೋಕ್ಕೆ ಏನಾದರೂ ಸಾಲಿಡ್ ರೀಸನ್ ಕೊಡು ಮಗ, ಏನಂತ ಹೇಳಿ ಅದನ್ನಾದರೂ ಹೇಳು ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ತಿರ್ಬೇಕಾದ್ರೆ ಅದಕ್ಕೆ ಯೋಗಿ ಹೇಳ್ತಾ ಇರ್ತಾನೆ, ನೀನು ಶಾರದವ್ರನ್ನ ಮದುವೆ ಆಗ್ತೀನಿ ಅಂತಂತೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಶಾರದವ್ರ ಮನಸ್ಸಲ್ಲಿ ಏನಿದೆ, ನೀನೇನಾದರೂ ಇದೆಯಾ ಅನ್ನೋದೇ ನಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನೀನು ಮೊದಲು ಅವ್ರ ಹೃದಯದಲ್ಲಿ ನಿನಗೆ ಸ್ಥಾನ ಇದೆಯಾ ಅಂತ ಮೊದಲು ತಿಳ್ಕೊ, ಅಲ್ಲಿವರೆಗೂ ನಾವು ಏನು ಮಾಡೋಕ್ಕಾಗಲ್ಲ ಕಣೋ ಅಂತ ಹೇಳ್ತಾ ಇರ್ತಾನೆ. ಇದಕ್ಕೆಲ್ಲ ಇರೋದು ಒಂದೇ ಸೊಲ್ಯೂಷನ್, ನೀನು ಲವ್ ಮ್ಯಾಟ್ರನ್ನ ಶಾರದವ್ರಿಗೆ ಹೇಳ್ಬೇಕು ಅಂತ ಯೋಗಿ ಹೇಳ್ತಿರ್ಬೇಕಾದ್ರೆ, ಹೌದು ಕಣೋ ಹೇಳ್ಬೇಕಾದ್ರೆ ನನಗೂ ಗೊತ್ತು, ಆದರೆ ಏನು ಮಾಡಲು, ಅವರು ನೋಡಿದರೆ ನನಗೆ ತುಂಬ ಭಯ ಆಗ್ತಿದೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಮಗ ಒಂದು ಕೆಲಸ ಮಾಡು, ಒಂದು ಐಡಿಯಾ ಇದೆ ಕಣೋ, ನಮ್ಮ ಕಾಲೇಜಲ್ಲಿ ಒಬ್ಬ ಪ್ರೀತಮ್ ಅಂತ ಇದ್ದ ಗೊತ್ತಾ, ನಿನಗೆ ನೆನಪಿದೆಯಾ ಅಂದಾಗ ಹ್ಞೂ ನೆನಪಿದೆ ಅಂತ ಹೇಳ್ತಾ ಇರ್ತಾನೆ. ಅದೇ 3 ಜನ ಹುಡುಗಿರಿಗೆ ಒಂದೇ ಸಲ ಲೆಟ್ರ್ ಬರೆದ್ಬಿಟ್ಟು ಅದು ಅದ್ರ ಬದಲಾಗಿ ಎಲ್ಲರೂ ಸೇರಿ ಚಪ್ಲೇಟ್ ಹೊಡೆದ್ರಲ್ಲ ಅವನ ಅಂದಾಗ, ಹೌದು ಅವನೇ, ಆದರೆ ಕರೆಕ್ಟ್ ಏನು ಗೊತ್ತಾ, ಇವಾಗ ನೀನು ಅದೇ ಕೆಲಸ ಮಾಡಬೇಕು ಅಂದಾಗ, ಏನೋ ಅಲ್ಲ ಕಣೋ, ನಾನಿವಾಗ 3 ಜನ ಹುಡುಗಿರಿಗೆ ಲೆಟ್ರ್ ಬರೆದವ್ರ ಕೈಲಿ ಒದೆ ತಿನ್ಬೇಕಾ ಅಂದಾಗ, ಅದೆಲ್ಲ ಕಣೋ, ಕೆಲವರಿಗೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅವ್ರ ಭಾವನೆಗಳನ್ನು ಸಹ ಬರವಣಿಗೆಗಳ ಮೂಲಕ ಬರೆದು ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಹೇಳ್ತಾ ಇರ್ತಾನೆ. ಮತ್ತು ಯೋಗಿ ಹೇಳ್ತಾ ಇರ್ತಾನೆ, ನಿನಗೊಂದು ವಿಷಯ ಗೊತ್ತಾ ಮಗ, ನಮ್ಮ ಭಾವನೆಗಳು ಅವ್ರ ಮನಸ್ಸಿಗೆ ಮುಟ್ತಲೇ ಇರ್ಬೋದು, ಆದರೆ ನಾವು ಬರವಣೆ ಮೂಲಕ ಬರೆದ್ರೆ ಅವ್ರ ಹೃದಯಕ್ಕೆ ಅದು ತಟ್ತಾ ಅವ್ರ ಹೃದಯನ ನಾವು ಕದಿಬೋದು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೋಸ್ಕರ ನೀನು ಲೆಟ್ರ್ ಬರೆಯೋ ಅಂತ ಹೇಳ್ತಿರ್ಬೇಕಾದ್ರೆ, ಮಗ ಇದೊಂಥರ ಐಡಿಯಾ ಚೆನ್ನಾಗಿದೆ ಕಣೋ, ಅವಾಗ ಒದೆ ಬೀಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಮಗ, ದೊಡ್ಡವರೆಲ್ಲ ಇದೇ ರೀತಿ ಮಾಡಿ ಕೊಟ್ಟು ಲವ್ನ ಅಕ್ಸೆಪ್ಟ್ ಮಾಡ್ಕೋತಿದ್ರು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಯೋಗಿ ಹೇಳ್ತಿರ್ತಾನೆ, ಹೋಗಪ್ಪ ರಾಜ್ಕುಮಾರ, ಮೊದಲು ಲವ್ ಲೆಟ್ರ್ ಬರೆಯೋದನ್ನು ಓದ್ತಾ ಇದ್ದಂಗೆ ಮನಸ್ಸಲ್ಲಿ ಪ್ರೀತಿ ಉಕ್ಕಿ ಹರಿಬೇಕು, ಹೋಗು ಅಂತ ಕಳಿಸ್ಕೊಡ್ತಾ ಇರ್ತಾನೆ. ಮತ್ತೆ ಕಾರ್ ಹತ್ರ ಬಂದು ಯೋಗಿ ಹೇಳ್ತಾ ಇರ್ತಾನೆ, ನಾನು ನೆಕ್ಸ್ಟ್ ಟೈಮ್ ನಿನ್ನ ಮೀಟ್ ಮಾಡೋದ್ರೊಳಗೆ ನೀನು ಲವ್ ಲೆಟ್ರ್ ಆಲ್ರೆಡಿ ಕೊಟ್ಟಿರಬೇಕು, ಆಲ್ ದ ಬೆಸ್ಟ್, ಹೋಗು ಮಗ ಅಂತ ಕಳಿಸ್ಬಿಟ್ಟು ತನ್ನ ಪಾಡಿಗೆ ತಾನು ನಗಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ತುಂಬ ಹೂಗಳನ್ನು, ವೆರೈಟಿ ಹೂಗಳನ್ನು ಶಾರದಾ ಖುಷಿಯಿಂದ ಬಿಡಿಸ್ತಾ ಇರ್ತಾಳೆ. ಅಲ್ಲಿಗೆ ಸಿದ್ದು ಬರ್ತಾನೆ. ಹಾಗೆ ಅವಳನ್ನ ಒಂಥರ ದೃಷ್ಟಿಯಿಂದ ನೋಡಿಕೊಂಡು ಈ ಕಡೆ ಕವಿತೆನ ಬರೆಯೋಕ್ಕೆ ಶುರು ಮಾಡ್ತಾ ಇರ್ತಾನೆ. ಪ್ರೀತಿಯ ಶಾರದೆ, ನನ್ನ ಹೃದಯ ಬಡಿತಕ್ಕೆ ಲಯ ಬಂದಿದೆ ನೀನು ಬಂದ ಮೇಲೆ ಅಂತ ಹೇಳ್ಕೊಂಡು, ಹಾಗೆ ಹೀಗೆ ಅಂತ ತುಂಬ ಎಷ್ಟೆಷ್ಟುದಕ್ಕೆ ಕವಿತೆನ ಅವಳು ನೆನೆಸ್ಕೊಂಡು ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಶಾರದೆ ಈ ಬದುಕಲ್ಲಿ ಎಂದು ಮುಗಿಯದ ಪದ ನೀನು ಅಂತ ಹೇಳ್ಕೊಂಡು, ಹಾಗೆ ಅವಳ ಮುಖ ನಾನು ನೋಡ್ತಾ ಇರ್ತಾನೆ. ಆದರೆ ಶಾರದಾ ಮಾತ್ರ ತನ್ನ ಪಾಡಿಗೆ ತಾನು ಹೂಗಳನ್ನ ಬಿಡಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ನನ್ನ ಪ್ರತಿ ಉಸಿರು ಹಸಿರು ಕನಸು ಎಲ್ಲ ನೀನು, ಅಂತ್ಯನೂ ನೀನು, ಆರಂಭನೂ ನೀನು ಅಂತ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾನೆ. ಹಾಗೆ ಮತ್ತೆ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ನನ್ನ ಹೆಜ್ಜೆಗೆ ಜೊತೆಯಾಗಿ ನೀನು ನನ್ನ ಬಾಳಲ್ಲಿ ಇರುವೆಯಾ ಅಂತ ಹೇಳ್ಕೊಂಡು, ಹಾಗೆಯೇ ಒಂಥರ ದೃಷ್ಟಿಯಲ್ಲಿ ಅವಳನ್ನ ಮುಖ ನಾನು ನೋಡ್ತಾ ಇರ್ತಾನೆ. ಆದರೆ ಅವಳು ಏನು ಗೊತ್ತಿಲ್ಲದ ರೀತಿ ತನ್ನ ಪಾಡಿಗೆ ತಾನು ಹೂವನ್ನ ಬಿಡಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೀಪಪುಟ ಬಂದು ಚಿಟ್ಕಿನ ಹೊಡೆದು ಬಿಡ್ತಾಳೆ. ಹೊಡೆದ ತಕ್ಷಣ ಸಿದ್ದುಗೆ ಎಚ್ಚರಿಕೆ ಆಗಿಬಿಡುತ್ತೆ. ಏನು ಮಾಡ್ತಿದ್ದೀರಾ ಫ್ರೆಂಡ್ ಅಂತ ಕೇಳ್ತಿರ್ಬೇಕಾದ್ರೆ ಏನೂ ಇಲ್ಲ ಅಂತ ಆಕ್ಷನ್ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಶಾರದೆನೂ ಸಹ ನೋಡಿದಾಗ ದೀಪಪುಟ ಅವನು ಇಬ್ಬರು ನಗಾಡ್ತಿರ್ತಾರೆ. ಅವರಿಬ್ಬರು ನಗಾಡ್ದ ನೋಡಿ ಶಾರದೆನೂ ಸಹ ನಗಾಡಿ ತನ್ನ ಪಾಡಿಗೆ ತಾನು ಹೂನ ಬಿಡಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಮಾಯಾ ಇನ್ವೆಸ್ಟಿಗೇಷನ್ಗೆ ಅಂತ ಬಂದಿರ್ತಾಳೆ. ಮಾಯಾ ಟೆನ್ಷನ್ ಇರಬೇಕಾದ್ರೆ ಅಲ್ಲಿ ಪಕ್ಕರು ಬಂದುಬಿಟ್ಟು, ಮೇಡಮ್ ಏನಾದರೂ ರಿಸೆಪ್ಷನಿಸ್ಟ್ ಫೋನ್ ನಂಬರ್ ಕೊಟ್ಟರು ಅಂದಾಗ, ಇಲ್ಲ ಪಕ್ಕರು, ನನಗೆ ತುಂಬ ಟೆನ್ಷನ್ ಆಗ್ತಿದೆ, ನಾವು ಇಲ್ಲಿ ಬಂದು ವೇಸ್ಟ್ ಅಂತ ಅನ್ನಿಸ್ತಿದೆ, ಇಲ್ಲಿ ಇನ್ಫಾರ್ಮೇಷನ್ ಯಾರೂ ಸಹ ಸರಿಯಾಗಿ ಕೊಡ್ತಾ ಇಲ್ಲ, ರಿಸೆಪ್ಷನಿಸ್ಟ್
ಪೇಜಸ್ ನೋಡಿದರೆ ತುಂಬ ಸ್ಲೋ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ, ನಾನು ಇರೋದೇ ಅದಕ್ಕೆ ಅಂತ ಒಂದು ಬುಕ್ಸ್ನ ತೆಗಿತಾನೆ. ನೋಡಿ ಮೇಡಮ್ ಅಂದಾಗ ಇದನ್ನೇನು ಅಂದಾಗ ಕಲರ್ ಬುಕ್ಕು ಅಂತ ಹೇಳ್ತಾ ಇರ್ತಾನೆ. ಅದು ನನಗೆ ಗೊತ್ತು, ಸುಮ್ಮನೆ ಟೆನ್ಷನಲ್ಲಿದ್ದೀನಿ, ಏನೇನೋ ಹೇಳ್ಬೇಡ ಪಕ್ರು ಅನ್ಬೇಕಾದ್ರೆ ಮೇಡಮ್ ಆವಾಗಲೇ ನೀವು ರಿಸೆಪ್ಷನ್ ಜೊತೆ ಮಾತಾಡ್ತಿದ್ರಲ್ಲ ಅವ್ರ ಹತ್ರ, ಆವಾಗ ನಾನು ಒಳಗಡೆ ಏನಕ್ಕೆ ಹೋದೆ ಅಂತ ಅಂದ್ಕೊಂಡ್ರೆ ಈ ಲೆಡ್ಜರ್ ಬುಕ್ ತರಕ್ಕೆ ಹೋದೆ. 20 ವರ್ಷ ಹಿಂದೆ ಈ ಹಾಸ್ಪಿಟಲಲ್ಲಿ ಯಾರ್ಯಾರು ಡೆಲಿವರಿ ಆಯಿತು ಅದ್ರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಕಷ್ಟಪಟ್ಟು ನಿಮ್ಮ ಹತ್ರ ತಂದಿದ್ದೀನಿ ಅಂದಾಗ ವಾವ್ ಪಕ್ಕರು ನೀನು ಇಷ್ಟೊಂಥರ ಬ್ರಿಲಿಯಂಟ್, ಯಾವಾಗ ಅದೇ ತುಂಬ ಥ್ಯಾಂಕ್ಸ್ ಕಣೋ ಅಂತ ಆ ಲೆಡ್ಜರ್ ಬುಕ್ನ ತೊಗೋತಾ ಇರ್ತಾಳೆ. ಆಗ ಪಕ್ರು ಹೇಳ್ತಾ ಇರ್ತಾನೆ ಹೈಟು ಸ್ವಲ್ಪ ಕಡಿಮೆ ಇರ್ಬೋದು ಮೇಡಮ್, ಆದರೆ ಲೈಫ್ ಮಾತ್ರ ಬ್ರಿಲಿಯಂಟ್ ಅಂತ ಹೇಳಿದಾಗ ಕೊಡು ಬೇಗ ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ತಿರ್ಬೇಕಾದ್ರೆ ಓ ಮೈ ಗಾಡ್ ಅವತ್ತ ಬರೀ 4 ಡೆಲಿವರಿ ಆಗಿದೆ. ಅದರಲ್ಲಿ ದಶರಥ ಅಂಕಲ್ ವೈಫು ಸುಮಿತ್ರಾ ಅವ್ರದ್ದು, ಇನ್ನೊಂದು ನಳಿನ ಪರಮೇಶ್ ಅಂತ ಇನ್ನೊಬ್ರು ಪಂಕಜ್ ಅಂತ ಇದೆ, ಇನ್ನೊಬ್ರು ಕಲ್ಯಾಣಿ ಪಾಲಾಕ್ಷ ಅಂತ ಇದೆ ಅಂತ ಮಾಯ ಹೇಳ್ತಾ ಇರ್ತಾಳೆ. ಒಂದು ಕಡೆ ಸಿದ್ದು ಒಬ್ಬೊಬ್ಬನೇ ರೂಮಲ್ಲಿ ಕೂತ್ಕೊಂಡು ನಗ್ತಾ ಇರಬೇಕಾದ್ರೆ ಅಲ್ಲಿಗೆ ಯೋಗಿನೂ ಸಹ ಬಂದು ಅವ್ನು ನಗಾಡೋದನ್ನ ನೋಡಿ ಇವನು ಸಹ ನಾಚ್ಕೊಂಡು ನಗಾಡ್ತಾ ಇರ್ತಾನೆ. ಮತ್ತೆ ಯೋಗಿ ಜೋರಾಗಿ ನಗಾಡಿ ಹೇಳ್ತಾ ಇರ್ತಾನೆ, ಪ್ರೀತಿಯಲ್ಲಿ ಬಿದ್ಮೇಲೆ ಹುಡುಗರು ಹೀಗೆ ಎಲ್ಲೆಲ್ಲಿರ್ತಾರೆ ಅಲ್ಲೆಲ್ಲ ಕೂತ್ಕೊಂಡು ನಗಾಡ್ತಾ ಇರ್ತಾರೆ, ಪ್ರೀತಿಯ ಮಾತೆ ಮಹತ್ವನೇ ಹೀಗೆ, ಪ್ರೀತಿಲಿ ಬಿದ್ದವರು ಪಾತಾಳಕ್ಕೂ ಬಿದ್ದುಬಿಡ್ತಾರೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಪ್ರೀತಿಲಿ ಬಿದ್ದನು ಪಾದಯಾತ್ರೆನೂ ಸಹ ಮಾಡಿಬಿಡ್ತಾನಂತೆ ಅಂತ ಹೇಳ್ಕೊಂಡು ನಗಾಡ್ತಾ ಇರಬೇಕಾದ್ರೆ ಈಗ ಕಣ್ಮುಂದೆ ನೋಡ್ತಾ ಇದ್ದೀನಿ ನೀನು ಅದೇ ರೀತಿ ಆಡ್ತಾ ಇದೆಯಾ ಮಗ ಅಂತ ಅಂದಾಗ ಸಿದ್ದು ನಾಚ್ಕೊಂಡು ಮತ್ತೆ ನಗಾಡ್ತಾ ಇರ್ತಾನೆ. ಆಗ ಮತ್ತೆ ಯೋಗಿ ಕಬೋರ್ಡಲ್ಲಿರೋ ರೈಟಿಂಗ್ ಪಾರ್ಟ್ ತಗೊಬಿಟ್ಟು ಹೇಳ್ತಾ ಇರ್ತಾನೆ, ತಗೋ ಈ ಪೆನ್ನು ಪೇಪರಲ್ಲಿ ನಿನ್ನ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನೆಲ್ಲ ಬರಿ ಮಗ ಅಂತ ಹೇಳ್ತಿರ್ಬೇಕಾದ್ರೆ ಮಗ ಏನು ಬರಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೋ ಅಂತ ಅಂದಾಗ ಸರಿ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಯೋಗಿ ಹೇಳ್ತಾ ಇರ್ತಾನೆ, ಪ್ರಿಯೆ ಅಂತ ಸ್ಟಾರ್ಟ್ ಮಾಡೋ ಅಂದಾಗ ಬೇಡ ಮಗ ಇದು ಜಾಸ್ತಿ ಆಯಿತು ಓವರಾಗಿ ಅನಿಸುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಇದನ್ನು ರಿಜೆಕ್ಟ್ ಮಾಡೋ, ಹಾಗಾದರೆ ಗೆಳತಿ ಅಂತ ಬರೀ, ಓ ಗೆಳತಿ ನಿನ್ನ ನೋಡಿದ ಕ್ಷಣ ಅಂತ ಬರೀ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಬರೆದ್ಮೇಲೆ ಹೇಳ್ತಾ ಇರ್ತಾನೆ ಜನ ಅಂತ ಬರೀ ನನ್ನ ಹೃದಯ ಅಂತ ಹೇಳ್ಕೊಟ್ಟಾಗ ನಿನ್ನ ತಲೆ ಈ ಥರ ಏನಾದ್ರು ಬರೆದ್ರೆ ನಂದು ಹೃದಯ ಚಿಲ್ಲರೆ ಥರ ಇದೆ ಅಂತ ಅಂದ್ಕೊಳ್ಳೋದು ಅವರು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಆಗ ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ, ಹೌದಲ್ವ ಮಗ ನಾನು ಯೋಚನೆ ಮಾಡಲಿಲ್ಲ, ಇರು ಮತ್ತೆ ಯೋಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುತ್ಕೋ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಗೆಳತಿ ನೀನೇ ನನ್ನ ಬದುಕಿನ ಬಂಡಿ, ಬರೆಯೋ ಚೆನ್ನಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅವನು ಬರಿತಾ ಇರ್ತಾನೆ. ಹಾಗೆ ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ, ನೀನಿಲ್ಲ ಅಂತಂದರೆ ನನ್ನ ಜೀವನವೆಲ್ಲ ತಂಡಿ ಅಂತ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನೀನು ಎಂಥ ಐಡಿಯಾ ಕೊಡ್ತೀಯ ಅಂತ ಮತ್ತೆ ಸಿದ್ದು ಬೈತಾ ಇರ್ತಾನೆ. ಆಗ ಮತ್ತೆ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಒಳ್ಳೆ ನರ್ಸರಿ ಮಕ್ಕಳು ರೈಮ್ಸ್ ಹೇಳ್ತಾರಲ್ಲ ಹಂಗೆ ತಂಡಿ ಅಂತ ಆ ಥರ ಹೇಳ್ತಿದೆಯಲ್ಲೋ, ನೀನೇನಾರು ಬರ್ಕೊಡೋ ಥರ ನಾನು ಬರ್ಕೊಟ್ರೆ ತೊಗೊಳ್ರಿ ಅಂತ ನೆಗಡಿ ಮಾತನ್ನ ತಂದು ಕೊಟ್ಬಿಡ್ತಾಳೆ. ಮಾತ್ರ ಕೊಟ್ಟಾಗ ನಾನು ನುಂಗಬೇಕಾಗುತ್ತೆ ಅಷ್ಟೇ, ನೀನು ಹೇಳಿದ ಥರ ನಾನು ಬರೆಯಲ್ಲ, ಅದು ಸರಿ ಬರಲ್ಲ ಕಣೋ ಅಂತ ಹೇಳ್ತಾ ಇರ್ತಾನೆ. ನೀನು ಕೊಡೋ ಲೆಟ್ರ್ ಏನಾದ್ರು ನಾನು ಅವ್ರಿಗೆ ಕೊಟ್ಬಿಟ್ರೆ ನನ್ನ ರಿಜೆಕ್ಟ್ ಮಾಡೋದಿರಲಿ, ನನ್ನನ್ನು ಮಾತಾಡ್ಸಲ್ಲ ಕಣೋ, ನೀನು ತಲೆ ಕೆಡ್ಸ್ಕೊಬಿಡಾಯ್ತಾ, ನಾನು ಈ ಲೆಟರ್ ನೋಡ್ಕೋತೀನಿ ಸುಮ್ಮನಿರು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಸರಿ ಆಯಿತು ಅದೇನು ಬರೀತೆ ಬರೀ ನಾನು ನೋಡೇ ಬಿಡ್ತೀನಿ ಅಂತ ಯೋಗಿ ಕೈ ಕಟ್ಕೊಂಡು ನೋಡ್ತಾ ಇರ್ತಾನೆ. ಈ ಕಡೆ ಸಿದ್ದು ಅವಳು ಚಿಕ್ಕ ವಯಸ್ಸಿನಲ್ಲಿ ಕಾಪಾಡಿದ್ದು, ಹಾಗೆ ಕಣ್ಣ ಮುಚ್ಚೆಲ್ಲ ಆಡ್ತಿರ್ಬೇಕಾದ್ರೆ ಅವಳ ಮೇಲೆ ಬಿದ್ದಿದ್ದು, ಹಾಗೆ ಮನೇಲಿ ದೀಪ ಹಚ್ಚಬೇಕಾದ್ರೆ ಜಾರಿ ಬಿದ್ದಿದ್ದು, ಪ್ರತಿಯೊಂದನ್ನು ಸಹ ಇಮ್ಯಾಜ್ ಮಾಡಿಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ನೀವು ನನ್ನ ಹೃದಯಕ್ಕೆ ಯಾವಾಗ ಪಾದ ಸ್ಪರ್ಶ ಮಾಡಿದ್ರೋ ನನಗಂತೂ ಗೊತ್ತಿಲ್ಲ, ಹಾಗೆ ಈ ಹೃದಯದ ಪ್ರತಿ ಬಡಿತದಲ್ಲೂ ನಿಮ್ಮ ಹೆಸರು ಕೇಳಿಸ್ತಿದೆ. ಮೊದಲ ಬಾರಿಗೆ ನಾನು ನಿಮ್ಮನ್ನು ನೋಡಿದಾಗ ನನಗೆ ನಿಮ್ಮ ಮೇಲೆ ಯಾವ ಭಾವ ಇತ್ತೋ ನನಗಂತೂ ನಿಖರವಾಗಿ ಗೊತ್ತಿಲ್ಲ. ಅದು ಬಹುಶಃ ಅನುಕಂಪ ಅಂತ ಇರ್ಬೋದು, ಆದರೆ ಹಾಗೆ ಜೀವನ ನಡೀತಾ ಇರಬೇಕಾದ್ರೆ ನಿಮ್ಮನ್ನು ನೋಡ್ತಾ ನೀವು ಯಾವ ರೀತಿ ಜೀವನ ಮಾಡ್ತೀರಾ ಅದನ್ನೆಲ್ಲ ನೋಡಿ ನನಗೆ ನಿಮ್ಮ ಮೇಲೆ ಅನುಕಂಪ ಜಾಸ್ತಿ ಆಯಿತು. ಆಮೇಲೆ ಇದೆಲ್ಲ ನೋಡ್ತಾ ಯಾವಾಗ ನಿಮ್ಮ ಮೇಲೆ ಪ್ರೀತಿಯಾಗಿ ಬದಲಾಯಿತು ಅದು ನನಗೆ ಗೊತ್ತಿಲ್ಲ ಅಂತ ಬರಿತಾ ಇರಬೇಕಾದ್ರೆ ಯೋಗಿ ವೇಟ್ ಅಂತ ಇರ್ತಾನೆ. ಯಾಕು ಅಂತಂದಾಗ ತಡೆಯೋ ಸ್ಕೆಚ್ ಪೆನ್ ಇದೆಯಾ ಒಂದು ನಿಮಿಷ ತರ್ತೀನಿ ಅಂತ ಸ್ಕೆಚ್ ಪೆನ್ ತಂದುಬಿಟ್ಟು ಏನು ಗೊತ್ತಾ ಮಗ, ಮೇಲೆಲ್ಲ ಸ್ಟಾರ್ಸ್ ಹಾಕೋ, ಹಾಗೆ ಸೈಡಲ್ಲೆಲ್ಲ ಹಾರ್ಟ್ ಬರೆಯೋ, ಹಂಗೆ ಒಂದು ಬಾಣ ತಗೊಂಡು ಚುಚ್ಚಿಬಿಡೋ ಅಂತ ಅಂದಾಗ ಆ ಬಾಣ ತಗೊಂಡು ನಿನಗೆ ಚುಚ್ಚಿಬಿಡ್ತೀನಿ, ನಾವೇನು ಸ್ಕೂಲ್ ಪ್ರಾಜೆಕ್ಟ್ ಮಾಡ್ತಿದ್ವಿ ಸುಮ್ಮನೆ ನಿಂತ್ಕೊಂತ ಬೈತಾ ಇರ್ತಾನೆ. ಅದಕ್ಕೆ ಯೋಗಿ ಹೇಳ್ತಾ ಇರ್ತಾನೆ, ಸರಿ ಆಯ್ತು ಬಿಡಪ್ಪ ಅದೇನು ಬರಿತೀಯೋ ಬರೀ, ನಾನು ಬಾಯಿ ಮುಚ್ಕೊಂಡು ನಿಂತ್ಕೋತೀನಿ ಅಂದಾಗ ಸರಿ ಹಾಗೆ ಮಾಡು ಅಂತ ಅಂದ್ಬಿಟ್ಟು ಮತ್ತೆ ಬರಿತಾ ಇರ್ತಾನೆ. ನಿಮಗೆ ಬಾಳ್ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆ ರೀತಿ ನಾನು ಹೇಳೋಕ್ಕೂ ನನ್ನ ಮನಸ್ಸಿಲ್ಲ, ಹಾಗೆ ನೀವು ಇಲ್ದಿರೋ ಬದುಕನ್ನು ನಾನು ಇಮ್ಯಾಜ್ ಮಾಡ್ಕೊಳ್ಳೋಕ್ಕೂ ಸಹ ತುಂಬ ಕಷ್ಟ ಆಗುತ್ತೆ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಇದನ್ನು ತುಂಬ ದಿನದಿಂದ ನಾನು ಹೇಳಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಆಗ್ತಿಲ್ಲ. ಇವಾಗ ಧೈರ್ಯ ಮಾಡಿ ಹೇಳ್ತಿದ್ದೀನಿ, ಆದರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಬರಿತಾ ಇರ್ತಾನೆ, ನೋಡಿ ಶಾರದವರೇ, ಈ ಬದುಕಿನ ಪಯಣ ಎಷ್ಟು ದಿನ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನನ್ನ ಬದುಕಿನ ಪಯಣದಲ್ಲಿ ನನ್ನ ಹೆಜ್ಜೆ ಜೊತೆ ನಿಮ್ಮ ಹೆಜ್ಜೆ ಹಾಕ್ಕೊಂಡು ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಬರಿತಾ ಇರಬೇಕಾದ್ರೆ ಈ ಕಡೆ ಯೋಗಿ ತುಂಬ ಖುಷಿ ಪಡ್ತಾ ಇರ್ತಾನೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾರೆ, ನಾನು ಜೀವನದಲ್ಲಿ ಯಾರೂ ಸಹ ಈ ಥರ ಭಾವನೆಯಲ್ಲಿ ನಾನು ಯಾವ ಹುಡುಗಿರನ್ನು ನೋಡಿಲ್ಲ, ಪ್ರೀತಿ ಅಂತ ವಿಷಯ ಬಂದರೆ ಅದು ನಿಮ್ಮ ಜೊತೆ ಮಾತ್ರ ಜೀವನನ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡೋದು ಅಂತ ಬರಿತಾ ಇರ್ತಾನೆ. ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯುವ ಸಿದ್ದು ಅಂತ ಬರೆದ್ಬಿಟ್ಟು ಅವನೇ ಒಬ್ಬನೇ ನಗಾಡ್ತಾ ಇರ್ತಾನೆ. ಆಗ ಯೋಗಿ ಹೇಳ್ತಾ ಇರ್ತಾನೆ, ವಾವ್ ಮಗ ಏನು ಸಖತ್ತಾಗಿ ಬರೆದಿದೆ ಮಗ, ನಾನೇನಾದರೂ ಶಾರದವ್ರಾಗ್ಬಿಟ್ಟಿದ್ರೆ ಫಿದಾ ಆಗಿಬಿಡ್ತಿದ್ದೆ ಅಂತ ಹೇಳ್ತಾ ಇರ್ತೀನಿ. ನೀನೇನಾದರೂ ಶಾರದವ್ರಾಗ್ಬಿಟ್ಟಿದ್ರೆ ನಿನಗೆ ಲೆಟ್ರನ್ನೇ ಬರ್ತಿಲ್ಲ ಬಿಡು ಅಂದಾಗ, ಹೋಗು ಮಗ ಹಟ್ ಮಾಡ್ತೀಯ ನನಗೆ ಅಂದಾಗ, ಸರಿ ಬಿಡು ಮಗ ನೀನೇನು ಲೆಟ್ರ್ ಬರದೆ ಆದರೆ ಇದನ್ನು ಹೆಂಗೆ ಕೊಡೋದು ಅಂತ ಅಂದಾಗ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ.
ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಮಗ ನನ್ನ ಕವನ ಬರೆದಿರೋದು ಅಂದರೆ ಅವರಿಗೆ ತುಂಬ ಇಷ್ಟ. ಆ ಕವನ ಎಲ್ಲ ಓದಿ ತನ್ನ ಅಭಿಪ್ರಾಯನ ಅವರು ಹೇಳಿದ್ರು, ಅದಕ್ಕೋಸ್ಕರ ಒಂದು ಕೆಲಸ ಮಾಡ್ತೀನಿ, ಆ ಡೈರಿಲಿ ಈ ಲೆಟರ್ನ ಇಟ್ಬಿಟ್ಟು ಅವರಿಗೆ ಹೊಸ ಕವನ ಬರೆದಿದ್ದೀನಿ, ಓದಿ ಶಾರದವ್ರೆ ಅಂತ ಕೊಡ್ತೀನಿ, ಅವಾಗ ಓದುತ್ತಾರೆ ಅಂತ ಅಂದಾಗ, ಮಗ ಒಳ್ಳೆ ಐಡಿಯಾ ಕಣೋ, ಹಾಗಾದರೆ ಬೇಗ ಬೇಗ ಕೊಡು, ಇವಾಗಲೇ ಹೋಗಿ ಕೊಡು ಅಂತ ಹೇಳ್ತಿರ್ಬೇಕಾದ್ರೆ, ಏನು ಮಗ ಇವಾಗಲೇ ಕೊಡೋಣ ಅಂದಾಗ, ಹ್ಞೂ ಮಗ ಕೆಲಸನ ಡಿಲೇ ಮಾಡಬಾರ್ದು, ಹೋಗು ಮಗ ಕೊಡು ಅಂತಂದಾಗ ಸಿದ್ದು ಡೈರಿ ಒಳಗೆ ಲೆಟರ್ನ ಇಟ್ಟು ಶಾರದೆ ಕೊಡೋಕ್ಕೆ ಅಂತ ಅವರು ಕಿಚನ್ಗೆ ಹೋಗ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.